ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಇ ಅವರು ಕೆಸಿಇಟಿದು ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಬಿಟ್ಟಿದ್ದಾರೆ. ಆದ್ರೆ ತುಂಬಾ ಸಮಸ್ಯೆಗಳಾದ್ರೆ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಈಗ ನೋಡಿ, ಟೈಮ್ ಬಂದ್ಬಿಟ್ಟು 11:20 ಆಗಿದೆ. ಆದ್ರೂ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾನೆ ಇದ್ದಾರೆ. ಸ್ನೇಹಿತರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಏನೋ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಿದಾರಂತೆ. ಆ ಒಂದು ಡೀಟೇಲ್ಸ್ ಎಲ್ಲ ಏನ್ ಕೊಡಕ್ ಹೋಗ್ಬೇಡಿ. ನೀವು ಯಾರು ಆಪ್ಷನ್ ಎಂಟ್ರಿ ಆದ್ರೆ ಮಾಡಕ್ ಹೋಗ್ಬೇಡಿ, ಓಕೆನಾ. ಈಗ ನೀವು ಲಾಸ್ಟ್ ಡೇಟ್ ಬಗ್ಗೆ ಕೇಳ್ತಿದ್ರಲ್ಲ, ಸಾಕಷ್ಟು ಜನ ಲಾಸ್ಟ್ ಡೇಟ್ ಬಗ್ಗೆ ಕೇಳ್ತಿದ್ದೀರಾ. ಮತ್ತೆ ಸಾಕಷ್ಟು ಗೊಂದಲ ಆದ್ರೆ ಇದೆ ನಿಮ್ಮಲ್ಲಿ. ಎಲ್ಲರೂ ಗೊಂದಲ, ತಲೆ ಕೆಡ್ಸ್ಕೋಬೇಡಿ, ಏನು ಆಗಲ್ಲ. ಆಪ್ಷನ್ ಎಂಟ್ರಿಗೆ 3 ದಿನ ಟೈಮ್ ಇರುತ್ತೆ. ಇದೇನೋ ಎರರ್ ಆಗಿದೆ. ಆಪ್ಷನ್ ಎಂಟ್ರಿ ಲಿಂಕ್ ಈ ರೀತಿ ಮಾಡಲ್ಲ ಅವರು. ಮೊದಲು ಒಂದು ನೋಟಿಫಿಕೇಶನ್ ಬಿಡ್ತಾರೆ, ಒಂದು ಸ್ಕೆಡ್ಯೂಲ್ ಬಿಟ್ಬಿಟ್ಟು ಆ ಒಂದು ಸ್ಕೆಡ್ಯೂಲ್ ಅನ್ನ ಪ್ರಕಾರ ಒಂದು ಆಪ್ಷನ್ ಎಂಟ್ರಿ ಆದ್ರೆ ಮಾಡ್ತಾರೆ. ಮೊದಲೇ ಇಂಟಿಮೇಟ್ ಮಾಡ್ತಾರೆ ಯಾವ ದಿನಾಂಕಕ್ಕೆ ಆಪ್ಷನ್ ಎಂಟ್ರಿ ಇರುತ್ತೆ, ಯಾವ ದಿನಾಂಕವರೆಗೂ ಆಪ್ಷನ್ ಎಂಟ್ರಿ ಇರುತ್ತೆ ಅನ್ನುವಂಥದ್ದು ಒಂದು ರಿವೀಲ್ ಮಾಡ್ತಾರೆ. ಮೊದಲೇ ಒಂದು ಸ್ಕೆಡ್ಯೂಲ್ ಎಲ್ಲ ಕೊಟ್ಬಿಟ್ಟೆ ಮತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಏನೋ ಸಮಸ್ಯೆ ಆಗಿದೆ. ನಾಳೆ ಈ ಒಂದು ಸಮಸ್ಯೆ ಆದ್ರೆ ಸಾಲ್ವ್ ಆಗುತ್ತೆ. ವಿದ್ಯಾರ್ಥಿಗಳು ತಲೆ ಕೆಡ್ಸ್ಕೋಬೇಡಿ. ಒಂದು ವೇಳೆ ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ರು ಕೂಡ 3 ದಿನ ಟೈಮ್ ಇರುತ್ತೆ. ನಾನು ಹೇಳ್ತಿದ್ದೀನಲ್ಲ, 3 ರಿಂದ 4 ದಿನವರೆಗೂ ಟೈಮ್ ಇರುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೆ ನಿಮ್ಗೆ ತುಂಬಾ ಟೈಮ್ ಏನ್ ಬೇಕಾಗಲ್ಲ, ಓಕೆನಾ. ಎಲ್ಲ ಕಾಲೇಜಸ್ ಆಡ್ ಮಾಡ್ಬೇಕಂದ್ರೂ ನೀಟಾಗಿ ಓದ್ಕೊಂಡು 1-2 ಅವರ್ ಇದ್ರೆ ಸಾಕು. 2 ಅವರ್ಸ್ ಅಲ್ಲಿ ನೀಟಾಗಿ ಎಲ್ಲ ಕಾಲೇಜಸ್ ಆಡ್ ಮಾಡ್ಕೋಬಹುದು, ಎಲ್ಲ ಕೋರ್ಸಸ್ಗೂ, ಓಕೆನಾ. 3 ರಿಂದ 4 ದಿನ ಟೈಮ್ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಏನೋ ಸಮಸ್ಯೆ ಆಗಿದೆ. ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ. ಕೆಎ ಕಡೆಯಿಂದ ಏನೋ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಆಗಿದೆ. ಅವ್ರ ಆಪ್ಷನ್ ಎಂಟ್ರಿ ಲಿಂಕ್ ಇನ್ನೂ ಸ್ವಲ್ಪ ಲೇಟ್ ಆಗಿ ಬಿಡಬೇಕಿತ್ತು. ಮೊದಲೆಲ್ಲ ಸ್ಕೆಡ್ಯೂಲ್ ಬಿಟ್ಟು ಮತ್ತೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಡಬೇಕಿತ್ತು. ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಶಾಕ್ ಕೊಟ್ಟಿದ್ದಾರೆ ಕೆಎ ಕಡೆಯಿಂದ. ಆದ್ರೂ ಪರವಾಗಿಲ್ಲ, ಒಂದು ವೇಳೆ ಅವರು ಕೆಎ ಆಪ್ಷನ್ ಎಂಟ್ರಿ ಲಿಂಕೇ ಬಿಟ್ಟಿದ್ರು ಕೂಡ ನಾಳೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಎಲ್ಲ ಹೇಳ್ಕೊಡ್ತೀವಿ. ಯಾವ ರೀತಿಯಾಗಿ ಮಾಡೋದು ಏನು ಎಲ್ಲ ಲೈವ್ ಡೆಮೋ ವಿಡಿಯೋಸ್ ನಿಮಗೆ ಬರ್ತಾನೆ ಇರುತ್ತೆ ಯೂಟ್ಯೂಬ್ ಅಲ್ಲಿ. ನೀವು ತಲೆ ಕೆಡಿಸ್ಕೋಬೇಡಿ, ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡಬಹುದು. ಅದೇನ್ ರಾಕೆಟ್ ಸೈನ್ಸ್ ಅಲ್ಲ. ಒಂದು ಆಪ್ಷನ್ ಎಂಟ್ರಿ ಮಾಡೋದು ಈಸಿನೇ ಇರುತ್ತೆ. ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಯಾರು ತಲೆ ಕೆಡಿಸ್ಕೋಬೇಡಿ. ಈಗ ಆರಾಮಾಗಿ ಮಲಗಿ, ಓಕೆನಾ. ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಲಾಸ್ಟ್ ಡೇಟ್ ಕೂಡ ಏನೋ 3-4 ದಿನ ಇರುತ್ತೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟ ಮೇಲೆ. ಈ ರೀತಿ ಗೊಂದಲ ಆಗಿದೆ, ಅದರಿಂದ ಇನ್ನೂ ತುಂಬಾನೇ ಟೈಮ್ ಇರುತ್ತೆ ಬಿಡಿ, ಓಕೆನಾ. ಈಗ ಎಲ್ಲರೂ ರಿಲ್ಯಾಕ್ಸ್ ಆಗ್ಬಿಟ್ಟು ಹೋಗಿ ಮಲಗಿ, ಓಕೆನಾ. ಎಲ್ಲರೂ ಮಲಗಿ, ಮಾರ್ನಿಂಗ್ ಮಾತಾಡೋಣ, ಓಕೆನಾ. ವಿದ್ಯಾರ್ಥಿಗಳು ಯಾರು ತಲೆ ಕೆಡ್ಸ್ಕೋಬೇಡಿ. ಮತ್ತೆ ಹೇಳ್ತಿದ್ದೀನಿ, ಆರಾಮಾಗಿ ಮಲಗಿ. ನಿಮ್ಗೆ ಏನೇ ಡೌಟ್ಸ್ ಇರ್ಲಿ, ಏನೇ ಎರರ್ ಬರ್ತಿರ್ಲಿ, ಏನೋ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಿದಾರೆ, ಕೆಲವರು ಲಿಂಕ್ ಓಪನ್ ಆಗ್ತಿಲ್ಲ, ಆ ಎರರ್ ಬರ್ತಿದೆ, ಈ ಎರರ್ ಬರ್ತಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ರಲ್ಲ, ನೀವು ಇವತ್ತು ಕೆಇಎ ವೆಬ್ಸೈಟ್ ಅಲ್ಲಿ ಆಪ್ಷನ್ ಎಂಟ್ರಿ ಲಿಂಕೇ ನೋಡಕ್ ಹೋಗ್ಬೇಡಿ ಈಗ, ಓಕೆನಾ. ನಾಳೆ ನೋಡ್ಕೊಳ್ಳೋಣ. ನಾಳೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೆಇಎ ಕಡೆಯಿಂದ ಸಾಲ್ವ್ ಮಾಡ್ತಾರೆ. ಇವಾಗ ಆರಾಮಾಗಿ ಮಲಗಿ, ಓಕೆನಾ. ಫೋನ್ ಸೈಡ್ಗೆ ಇಟ್ಟು ಆರಾಮಾಗಿ ಮಲ್ಕೊಳ್ಳಿ, ಓಕೆನಾ. ನಿಮ್ಗೆ ನಾಳೆ ಎಲ್ಲ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ. ನಮಗೂ ಪ್ರೋತ್ಸಾಹ ಇರುತ್ತೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮ್ಗೆ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಪ್ರೋಸೆಸ್ ಆದ್ರೆ ಯಾವ ರೀತಿ ಮಾಡೋದು ಏನು ಅನ್ನುವಂಥದ್ದೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಮಾರ್ನಿಂಗ್ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲೂ ಕಾಮೆಂಟ್ ಬಾಕ್ಸ್